ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ಹಸು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡಿರೋರು, ಶೆಡ್ ಕಟ್ಟಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೋಡಲೇಬೇಕಾಗಿರೋ ವಿಚಾರ. ಅವ್ರಿಗೆ 100% ಉಪಯುಕ್ತ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ. ಎಂಟು ತನಕ ವಿಡಿಯೋ ನೋಡಿ. ಏನಪ್ಪ ಅಂದರೆ ವಿಚಾರ ನೋಡಿ, ಇವಾಗ ನಾವು ಹಸು ಸಾಕಾಣಿಕೆ ಮಾಡಿದ್ದಕ್ಕೆ ಓಪನ್ ಶೆಡ್ ಅಂತ ಮಾಡ್ಕೊತೀವಿ. ಅಂದರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬೀಳಲಿ, ಹಸು ಕೊಟ್ಟಿಗೆಗೆ ರೋಗಗಳು ಏನೂ ಬರಲ್ಲ ಅಂದ್ಬಿಟ್ಟು ನಾವು ಓಪನ್ನು ಹಸು ಶೆಡ್ ಮಾಡ್ಕೋತೀವಿ ಅಲ್ವಾ. ಆ ಹಸು ಶೆಡ್ಗೆ ಗಾಳಿ ಬೆಳಕು ಅದೇ ಥರ ಚೆನ್ನಾಗಿ ಬೀಳೋ ಥರನೇ ಇಟ್ಕೊಂಡು ನಾವು ಸೊಳ್ಳೆ ಒಳಗಡೆಗೆ ಬರ್ದಂಗೆ ಯಾವ ಥರ ನಾವು ಕವರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗಾಯ್ಸ್ ತಿಳ್ಕೊಳ್ಳೋಣ. ನೋಡಿ, ನಮ್ಮದು ಹಸು ಶೆಡ್ ಕಾಣಿಸ್ತಾ ಇದೆಯಲ್ವಾ. ನೋಡಿ, ನಾವೇನು ಮಾಡಿದ್ದೀವಿ ಅಂದರೆ ಗ್ರೀನ್ ಮ್ಯಾಟಲ್ಲಿ ಟೋಟಲ್ ಹಸು ಶೆಡ್ನ ಕವರ್ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ನಿಮಗೆ ಹೆವಿ ಬಜೆಟ್ ಕೂಡ ಬೀಳೋದಿಲ್ಲ. ಯಾಕೆಂದರೆ ಇದು ಒಂದು ರೋಲೇ 3,500 4,800 ರೂಪಾಯಿನೇನೋ ಬರುತ್ತೆ. ಸೊ ಈ ರೋಲ್ನ ತೊಗೊಂಡು ಬಂದರೆ ನೀವು ಟೋಟಲ್ ಹಸು ಶೆಡ್ಗೆ ಗಾಳಿ ಹವನು ಕೂಡ ಆಡೋ ಥರ, ಬೆಳಕು ಕೂಡ ಬೀಳೋ ಥರ ನೋಡಿ, ಈ ಥರ ಸೊಳ್ಳೆಗಳು ಯಾವುದೇ ಕಾರಣಕ್ಕೂ ಒಳಗಡೆಗೆ ಬರ್ದಂಗೆ ನೀವು ಇದನ್ನು ಶೆಡ್ ನೆಟ್ನ ಕಟ್ಕೋಬೋದು. ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ ಗೈಸ್, ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ನಮ್ಮದು ಹಸು ಶೆಡ್ಡು. ನೋಡಿ, ನೀಟಾಗಿ ಈ ಥರ ಶೆಡ್ ನೆಟ್ನ ಕಟ್ಕೊಂಡ್ರೆ ನಿಮಗೆ ಯಾವುದೇ ಥರಕ್ಕೂ ಸೊಳ್ಳೆನೇ ಆಗಲಿ, ಇವನ್ ವಿಷ ಜಂತುಗಳೇ ಆಗಲಿ ಒಳಗಡೆಗೆ 100% ಬರೋದಿಲ್ಲ. ನೋಡಿ, ಈ ಥರ ಕವರ್ ಮಾಡಿಕೊಂಡ್ರೆ ಗಾಳಿನೂ ಕೂಡ ಚೆನ್ನಾಗಿ ಬರುತ್ತೆ, ಬೆಳಕು ಕೂಡ ಬೀಳುತ್ತೆ ದನಿನಟ್ಟಿಗೆ, ಮತ್ತು ತಿರ್ಗಾ ನಿಮಗೆ ಸೊಳ್ಳೆಗಳು ಕೂಡ ಒಳಗಡೆಗೆ ಬೀಳಲ್ಲ. ನೋಡಿ, ಮೇಲ್ಗಡೆ ಬಂದ್ಬಿಟ್ಟು ಗಾಳಿ ಆಡೋದಕ್ಕೆ ನೀಟಾಗಿ ಓಪನ್ ಬಿಟ್ಟಿದ್ದೀವಿ. ಇಲ್ಲಿ ಕಿಟಕಿ ಥರ ಬಿಟ್ಕೊಂಡಿದ್ದೀವಲ್ವ, ಇಲ್ಲಿ ಹಸು ಲೆವೆಲ್ಗೆ ಇಲ್ಲಿ ನೋಡಿ ಗಾಳಿ ಆಡೋದಕ್ಕೆ ಅಂದ್ಬಿಟ್ಟು ಜಾಗ ಬಿಟ್ಕೊಂಡಿದ್ದೀವಿ. ಇದಕ್ಕೂ ಕೂಡ ಅಷ್ಟೇ, ನಿಮಗೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ. ನೋಡಿ, ಇಲ್ಲೊಂದು ವೈರು ಮತ್ತು ಇಲ್ಲೊಂದು ವೈರು ಕಟ್ಬಿಟ್ಟು ನಾವು, ಸೊ ಇಲ್ಲಿಂದ ಇಲ್ಲಿಗೆ ಕಟ್ಬಿಟ್ಟು ಇವಾಗ ಕಿಟಕಿಗೆ ಸ್ಕ್ರೀನ್ ಹಾಕ್ತೀವಿ ಗೊತ್ತಾ. ಸೊ ಆ ಥರ ಸ್ಕ್ರೀನ್ ಈ ಕಡೆಗೆ ಆಫು ಅರ್ಧ ಪೋರ್ಷನ್, ಈ ಕಡೆಗೆ ಅರ್ಧ ಪೋರ್ಷನ್ ಎಳೆಯೋ ಥರ ಮಾಡಿಕೊಂಡ್ರೆ ಸೇಮ್ ಅದೇ ಶೇಡ್ ನೆಟ್ಟಲ್ಲಿ, ಗ್ರೀನ್ ಮ್ಯಾಟ್ ಅಂತಾರೆ, ಶೇಡ್ ನೆಟ್ ಅಂತಾರೆ, ಅದೇ ಶೇಡ್ ನೆಟ್ಟಲ್ಲಿ ಕಟ್ಕೊಂಡ್ರೆ ನಮಗೆ ನೋಡಿ ಟೋಟಲ್ ಹಸು ಶೆಡ್ಡು ಕ್ಲೋಸ್ ಆಗುತ್ತೆ. ಗಾಳಿನೂ ಕೂಡ ಆಡುತ್ತೆ, ಮತ್ತು ತಿರ್ಗಾ ಬೆಳಕು ಕೂಡ ಬೀಳುತ್ತೆ. ಯಾವುದೇ ಮಳೆ ಬಂದ್ರೂ ಕೂಡ ಇರಿಸ್ಲು ಹೊಡೆಯೋದಿಲ್ಲ ಒಳಗಡಿಕೆ. ಮತ್ತು ತಿರ್ಗಾ ಚಳಿಗಾಲದಲ್ಲಿ ಚಳಿನೂ ಕೂಡ ಹಸುಗಳಿಗೆ ಆಗೋದಿಲ್ಲ. ಮತ್ತು ತಿರ್ಗಾ ಸೊಳ್ಳೆಗಳು ಕೂಡ ಒಳಗಡೆಗೆ ಬರೋದಿಲ್ಲ. ನೋಡಿ, ಈ ಥರ ಗೇಟ್ಗಳಿಗೆ ಮತ್ತು ನೋಡಿ ನಮ್ಮಣ್ಣವ್ರು ಕಟ್ತಿದ್ದಾರಲ್ವ, ನೋಡಿ ಈ ಥರ ನೀಟಾಗಿ ಕಟ್ಕೊಂಬಿಟ್ರೆ ನಿಮಗೆ 100% ಯಾವುದೇ ಕಾರಣಕ್ಕೂ ಸೊಳ್ಳೆಗಳಾಗಲಿ, ಇವನ್ ಇಸ್ಲಾಗಲಿ, ಮಳೆ ಬಂದಾಗ ಇರಿಸಲಾಗಲಿ, ಮತ್ತು ತಿರ್ಗಾ ಚಳಿಗಾಲದಲ್ಲಿ ಚಳಿ ಆಗಲಿ ಏನು ಕೂಡ ಆಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ, ಫುಲ್ ಕವರ್ ಆಗಿಬಿಡುತ್ತೆ. ಇದು ಲೋ ಬಜೆಟು, ಕಮ್ಮಿ ಅಂದರೆ ಕಮ್ಮಿ ಬಜೆಟ್ ಆಗುತ್ತೆ ಗೈಸ್. ಶೇಡ್ ನೆಟ್ಟು ಒಂದು ರೋಲು ನಿಮ್ಗೆ ಇಲ್ಲ ಅಂದ್ರೂ 4,500-5,000 ರೂಪಾಯಿ ಒಳಗಡೆ, ನೀವು ಕಾಸ್ಟ್ಲಿ ಚೆನ್ನಾಗಿರೋದು ಹಾಕ್ತೀನಿ ಅಂದರೂ 4,500-5,000 ರೂಪಾಯಿ ಒಳಗಡೆ ಆಗುತ್ತೆ ಇದು. ನೋಡಿ, ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಅಷ್ಟು ಕಮ್ಮಿ ಬಜೆಟಲ್ಲಿ ನೀವು ಆರಾಮಾಗಿ ಇಡೀ ದನಿನ ಕೊಟ್ಟಿಗೆನ ನೀವು ಕ್ಲೋಸ್ ಮಾಡ್ಕೋಬೋದು. ಗೋಡೆನೇ ಹಾಕಬೇಕು ಅನ್ನೋ ಅವಶ್ಯಕತೆ ಎಲ್ಲ ಏನಿಲ್ಲ. ನಾವು ನೋಡಿ ಇದನ್ನು ಕೆಳಗಡೆ ಬಂದ್ಬಿಟ್ಟು ಈ ಪೋರ್ಷನಲ್ಲಿ ಶೀಟ್ ಹೊಡೆದಿದ್ದೀವಿ, ಮೇಲ್ಗಡೆ ಬಂದ್ಬಿಟ್ಟು ಶೀಟ್ ಹೊಡೆದಿದ್ದೀವಿ, ಕೆಳಗಡೆ ಸಿಮೆಂಟ್ ಶೀಟು, ಮೇಲ್ಗಡೆ ಬಂದ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಹೊಡೆದಿದ್ದೀವಿ. ಅದು ಇರಿಸ್ಲು ಕೂಡ ಹೊಡೆಯೋದಿಲ್ಲ, ಗಾಳಿ ಚಳಿ ಏನೂ ಆಗೋದಿಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇದೆ ಔಟ್ಲುಕ್ಕು. ಮತ್ತು ಸೆಂಟ್ರಲ್ಲಿ ಕಿಟಕಿ ಥರ ಏನು ಬಿಟ್ಕೊಂಡಿದ್ದೀವಿ, ಇದು ಹಸು ಲೆವೆಲ್ಗೆ ಗಾಳಿ ಆಡಲಿ, ಬೆಳಕು ಬೀಳಲಿ ಅಂದ್ಬಿಟ್ಟು ನಾವು ಬಿಟ್ಕೊಂಡಿರೋದು. ಸೊ ಈ ಥರ ಬಿಟ್ಕೊಂಡಾಗ ಏನಪ್ಪ ಆಗುತ್ತೆ ಅಂದರೆ ಹಸುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಇದೂ ಅಷ್ಟೇ, ನಾನು ನಿಮ್ಗೆ ಹೇಳಿದ್ವಲ್ಲ ಆವಾಗಲೇ, ಇಲ್ಲೊಂದು ದಾರ ಇಲ್ಲ ವೈರು ಟೈಟ್ ಆಗಬೇಕಂದ್ರೆ ವೈರ್ನ ಕಟ್ಕೊಂಬಿಟ್ಟು ಇಲ್ಲಿಂದ ಒಂದು ಕಂಬಕ್ಕೆ ಕಟ್ಕೊಂಡ್ರೆ ನೀವು ಇದಕ್ಕೆ ಅದೇ ಶೇಡ್ ನೆಟ್ ಅಲ್ಲಿ ಕಾಣಿಸ್ತಿದೆಯಲ್ವ, ಅವ್ರು ಕಟ್ತಿದ್ದಾರಲ್ವ, ಅದೇ ಶೇಡ್ ನೆಟ್ನ ಹಾಫ್ ಪೋರ್ಷನ್ನು ನೋಡಿ, ಹಾಫ್ ಪೋರ್ಷನ್ನು ಈ ಕಡೆಗೆ ತೆಗಿತಾರೆ, ಹಾಫ್ ಪೋರ್ಷನ್ ಈ ಕಡೆಗೆ ತೆಗಿತಾರೆ. ಮೇಲ್ಗಡೆ ಸ್ಟಿಚ್ಚು, ಕೆಳಗಡೆ ಕಟ್ಕೊಂಡಿರೋ ದಾರಕ್ಕೆ ಸ್ಟಿಚ್, ಮೇಲ್ಗಡೆ ಕೆಳಗಡೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಸೊ ನಿಮಗೆ ನೀಟಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅದು ಬೇಗ ಹಾಳಾಗಲ್ಲ ಇದು. ಮತ್ತು ಇನ್ನೊಂದು ಏನಂದರೆ ಈ ಗ್ರೀನ್ ಮ್ಯಾಟ್ಗಳು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಿಮಗೆ ಅಷ್ಟು ಬೇಗ ಹಾಳಾಗೋದಿಲ್ಲ. ಬಿಸಿಲಿಗೆ ಮತ್ತು ಮಳೆಗೆ ನೀರು ಬಿದ್ದಾಗ ಅದಕ್ಕೆಲ್ಲ 100% ಯಾವುದೇ ಕಾರಣಕ್ಕೂ ಬೇಗ ಅದು ಹಾಳಾಗೋದಿಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಯಾರಾದ್ರೂ ಹಸು ಶೆಡ್ ಮಾಡ್ಕೊತಾ ಇರೋರು ಮತ್ತು ಹಸು ಸಾಗಾಣಿಕೆ ಮಾಡೋದಕ್ಕೆ ಶೆಡ್ಡು ಕಟ್ಟಿಸ್ಕೊತಾ ಇರೋರು, ಕಟ್ಟಬೇಕು ಅಂತ ಅಂದ್ಕೊಂಡಿರೋರು, ಸೊ ಈ ವಿಡಿಯೋನ ನೋಡಿದ್ರೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಗೋಡೆನೇ ಹಾಕೋಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ಮಾಡಿಕೊಂಡ್ರೆ ಕಮ್ಮಿ ಅಂದ್ರೂ ನಿಮಗೆ 8-10 ವರ್ಷ ಬಾಳಿಕೆ ಬಂದೇ ಬರ್ತವೆ ಇವೆಲ್ಲ.
ಕಮ್ಮಿ ಅಂದರೂ 8ರಿಂದ 10 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಸೊ ನೀವು ಆಫ್ಟರ್ ಬೇಕಂದರೆ ಇದೇನಾರ ಹಸು ಒದ್ದಿ ಇಲ್ಲಾಂದರೆ ಮಳೆ ಚಳಿಗೆ ಗಾಳಿಗೆ ಏನಾರ ಜಾಸ್ತಿ ಆಗಿ ಡ್ಯಾಮೇಜ್ ಆಯಿತು ಅಂದರೆ ನೀವು ಬೇಕಂದ್ರೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ, ಯಾಕೆಂದರೆ ನೀವು ಕೊಟ್ಟಿರೋ ಅಮೌಂಟ್ 10 ವರ್ಷ ಬರ್ತಂದರೆ ವರ್ತೇನೆ ಅಲ್ವಾ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ 100% ವರ್ತಿದೆ. ಕಮ್ಮಿ ಪ್ರೈಸ್ಗೆ ನಿಮಗೆ ಇಡೀ ಹಸು ಶೆಡ್ನ ನೀವು ಈ ಥರ ಮಳೆ ಒಳಗಡೆಗೆ ಇರಿಸ್ಲು ಹೊಡಿದಂಗೆ, ಮಳೆ ಬೀಳ್ದಂಗೆ, ಚಳಿ ಆಗದಂಗೆ ಹಸುಗಳಿಗೆ ಮತ್ತು ಸೊಳ್ಳೆ ಕಚ್ಚೋದಂಗೆ ನೀವು ಕವರ್ ಮಾಡ್ಕೊಬೋದು. ನಮ್ಮದು ಹಸು ಶೆಡ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 100 ಅಡಿ ಉದ್ದ ಇದೆ, 25 ಅಡಿ ಅಗಲ ಇದೆ. 100 ಅಡಿ ಉದ್ದ, 25 ಅಡಿ ಅಗಲ ಇದೆ. ಒಳಗಡೆ ತೋರಿಸ್ತೀನಿ ನಾವು ಯಾವ ಥರ ಚರಂಡಿ ಮಾಡ್ಕೊಂಡಿದ್ದೀವಿ, ಹಸುಗೆ ಚಾವಣಿ ಮಾಡ್ಕೊಂಡಿದ್ದೀವಿ, ಹುಲ್ಲು ಹಾಕೋದಕ್ಕೆ, ನೀರು ಕುಡಿಯೋದಕ್ಕೆ ಅಂದ್ಬಿಟ್ಟೆಲ್ಲ. ಬನ್ನಿ, ನಮ್ಮದು ಹಸು ಶೆಡ್ಡು ಮೆಜರ್ಮೆಂಟು. ಇದರಲ್ಲಿ ಅಮ್ಮಮ್ಮ ಅಂದರೂ ಕಮ್ಮಿ ಅಂದ್ರೂ 35ರಿಂದ 40 ಹಸು ಕಟ್ಬೋದು. ನೋಡಿ ಕಾಣಿಸ್ತಿದೆಯಲ್ವಾ, ಈ ಥರ ನಾವು ಚಾವಣಿ ಮಾಡ್ಕೊಂಡಿದ್ದೀವಿ ಹಸುಗುಲ್ಲು ಹಾಕೋದಕ್ಕೆ. ನಾವು ಆ್ಯಕ್ಚುಲಿ ಈ ಚಾವಣಿನಲ್ಲಿ 2 ಕಡೆ ಹಸು ಕಟ್ಟೋಲ್ಲ. ನೋಡಿ ಈ ಕಡೆ ಮಾತ್ರ ಹಸು ಕಟ್ತೀವಿ. ಅದ್ರ ಎದುರುಗಡೆ ಕರುಗಳು ಕಟ್ಕೋತೀವಿ, ಅಂದರೆ ಚಿಕ್ಕ ಹಸುಗಳನ್ನ ಕಟ್ಕೋತೀವಿ. ಚಿಕ್ಕ ಹಸುಗಳನ್ನ ಆರಾಮಾಗಿ ಕರುಗಳನ್ನ ಕಟ್ಕೋಬೋದು, ತೊಂದರೆ ಇಲ್ಲ. ಒಂದು ಕಡೆಗೆ ಮಾತ್ರ ಹಸುಗಳು ಕಟ್ತೀವಿ. ಒಂದು ಕಡೆ 35ರಿಂದ 40 ಹಸು ಆರಾಮಾಗಿ ಕಟ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ನೋಡಿ ಗೇಟ್ ಇದೆಯಲ್ವಾ, ಈ ಗೇಟ್ನ ಕ್ಲೋಸ್ ಮಾಡಿಬಿಟ್ರೆ ಹಿಂಗೆ ನಿಮ್ಗೆ 100% ಯಾವುದೇ ಕಾರಣಕ್ಕೂ ಇವಾಗ ಗೋಡೆ ಕಟ್ಟಿದಾಗ ಏನು ಫಿನಿಶಿಂಗ್ ನೀಟಾಗಿರುತ್ತೆ, ಯಾವ ಕಾಡು ಪ್ರಾಣಿಗಳ ಕಾಟನೂ ಕೂಡ ಇರೋದಿಲ್ಲ. ನೋಡಿ ಈ ಥರ ಹಾಕ್ಬಿಟ್ರೆ ಅವಕ್ಕೆ ಸೊ ಕಾಡು ಪ್ರಾಣಿಗಳು ಕೂಡ ಒಳಗಡೆಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಈ ಕೆಲವೊಂದು ಕಾಡು ಪ್ರಾಣಿಗಳು ಹರಿದಾಕು ಕೂಡ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಏನು ಮಾಡೋದಕ್ಕಾಗಲ್ಲ. ಅಷ್ಟು ಕಾಡು ಪ್ರಾಣಿ ಕಾಟ ಇರೋವ್ರ ಕಡೆ ಸೊ ದಯವಿಟ್ಟು ಗೋಡೆ ಕಟ್ಕೊಂಡ್ರೆ ಬೆಸ್ಟು. ಈ ಥರ ಶೀಟ್ ಹಾಕ್ಕೊಳ್ಳೋದು ಮತ್ತು ತಿರ್ಗಿ ಮತ್ತೊಂದು ಹಾಕ್ಕೊಳ್ಳೋದೆಲ್ಲ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಕಾಡು ಪ್ರಾಣಿಗಳು ಕಾಟ ಇರೋರು ಶೀಟ್ ಹಾಕೋದು ಮತ್ತು ಗೋಡೆ ಇದನ್ನು ಏನು ಮೆಶ್ ಹಾಕೊಳ್ಳೋದು ಮಾಡಿಕೊಂಡ್ರೆ ಸೊ ಅವು ಹರಿದಾಗಿ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಕಡೆ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ ಕಮ್ಮಿ ಇರೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ನಮ್ಮ ಈ ಹಸು ಶೆಡ್ ಒಳಗಡೆಗೆ ಕಾಡು ಪ್ರಾಣಿಗಳು, ಹುಲಿ, ಚಿರತೆ ಮತ್ತು ತಿರ್ಗಾ ಲುಟ್ಟಗಳು ಇವೇನಾರು ಬರಬೇಕು ಅಂದ್ರೂ ನೋಡಿ ಈ ಕಾಂಪೌಂಡನ್ನ ದಾಟಿ ಕಾಂಪೌಂಡ್ ಮೇಲ್ಗಡೆ 2 ಲೈನ್ ತಂತಿ ಬೇಲಿ ಬಿಟ್ಟಿದ್ದೀನಿ. ನೋಡಿ ಈ 2 ಲೈನ್ ತಂತಿ ಬೇಲಿನ ದಾಟಿ ಬರಬೇಕು. ಈ ತಂತಿ ಬೇಲಿಗೆ ನೈಟ್ ಹೊತ್ತು ಎವ್ರಿಡೇ ಕರೆಂಟ್ ಕೊಡ್ತೀವಿ. ಅಂದರೆ ಒಂದು ಸಿಂಗಲ್ ಪೇಜ್ ಕರೆಂಟು, ಅಂದರೆ ಯಾವುದೇ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಮುಟ್ಟಿದ್ರೆ ಅದು ಸಾಯೋದಿಲ್ಲ. ಸೊ ಜಸ್ಟ್ ಜುಮ್ ಅನ್ಬೇಕು, ಆ ಥರ ಸಿಂಗಲ್ ಪೇಜ್ ಕರೆಂಟ್ ಕೊಟ್ಕೊಂಡಿರ್ತೀವಿ. ಸೊ ಈ ಕಾಂಪೌಂಡನ್ನ ದಾಟಿ ಒಳಗಡೆಗೆ ಬಂದರೆ ಆಫ್ಟರ್ ನೋಡಿ ಇಲ್ಲಿ ಒಳಗಡೆ ಈ ಥರ ನಾವು ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀವಲ್ಲ, ಸುತ್ತ ಎಲ್ಲ ಶೀಟ್ ಹೊಡೆದು ಮತ್ತು ತಿರ್ಗಾ ಶೇಡ್ ನೆಟ್ ಹಾಕಿ ಇದನ್ನು ದಾಟಿ ಒಳಗಡೆಗೆ ಬರಬೇಕಾಗುತ್ತೆ. ಸೊ ಅಷ್ಟೆಲ್ಲ ಸೀನ್ ಇರೋದಿಲ್ಲ. ನಾವು ಆರಾಮಾಗಿ ಇಲ್ಲಿ ಹಸುಗಳನ್ನ ಪ್ರಾಣಿಗಳನ್ನ ಸಾಕೋಬೋದು, ಯಾವುದೇ ತೊಂದರೆ ಏನೂ ಇರೋದಿಲ್ಲ. ನೋಡಿ ನಾವು ನಿಮಗೆ ಕೊಡ್ತಿರೋ ಇನ್ಫಾರ್ಮೇಷನ್ನು ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಪೇಜ್ನ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ನಿಮ್ಮ ಸಹಕಾರ ನಮಗೆ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್.